जी कन्नड़ा चैनल पर चलने वाले सिंगिंग शो सारेगामापा कन्नड़ा सीजन 21 का फिनाले हुआ, जिसमें बिदर की सिंगर शिवानी स्वामी ने भाग लेकर अपनी गायकी की प्रतिभा दिखाई और इस फिनाले में जीतकर सारेगामापा सीजन 21 की विनर बनी, जिसे 15 लाख रुपए कैश प्राइज और ट्रॉफी दी गई। इस सिंगिंग शो की विनर बनने के बाद शिवानी स्वामी के बिदर आगमन पर बिदर के प्रसिद्ध कन्नड़ा यूट्यूबर रघु प्रिया और शिवानी स्वामी के प्रशंसकों द्वारा शिवानी स्वामी का सम्मान किया गया और अम्बेडकर सर्कल से शिवाजी सर्कल और अन्य सर्कल से होते हुए बसवेश्वर सर्कल तक रैली निकाली गई। इस अवसर पर सिंगर शिवानी स्वामी ने मीडिया से बात की। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक कीजिए, शेयर और सब्सक्राइब कीजिए। ನಮ್ಮ ಅನುಶ್ರೀ ಅಕ್ಕ ಅಂತೂ ಶಿವ ಮೆಚ್ಚಿದ ಶಿವಾನಿ ಅಂತ ಹೆಸರಿಟ್ಬಿಟ್ರು. ನನ್ನ ಹೆಸರಿಗಿಂತ ಮೊದಲು ಬೀದರಿನ ಶಿವಾನಿ ಶಿವದಾಸ್ ಸ್ವಾಮಿ ಅಂತ ಇದ್ರು. ಆಮೇಲೆ ನಮ್ಮ ವಿ.ಪಿ. ಸರ್, ನೀನೊಂದು ದೈತ್ಯ ಪ್ರತಿಭೆ, ನಿಂದು ವಯಸ್ಸು ನೋಡಿದ್ರೆ ನೀನು ಅಷ್ಟು ವಯಸ್ಸಿಗೆ ಮೀರಿ ನಿಂದು ಕಲೆ ಇದೆ ಅಂತ ಅಂತಾರೆ. ಸೊ ಆಮೇಲೆ ನಮ್ಮ ಎ.ಜೆ. ಸರ್ ಅಂತೂ ಮೆಗಾ ಆಡಿಷನ್ ದಲ್ಲಿ ಹೇಳಿದ್ರು, ನ್ಯೂ ಸ್ಟಾರ್ ಹ್ಯಾಸ್ ಬೋರ್ನ್ ಇನ್ ಅವರ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳಿದ್ರು. ನೋಡೋಣ ಆ ದಿನ ಯಾವಾಗ ಬರುತ್ತೆ, ಬೇಗ ಬರ್ಲಿ ಅಂತ ಕೇಳ್ಕೊತಿದ್ದೀನಿ. ಆರ್.ಕೆ. ಸರ್ ಅಂತೂ ಯು ಆರ್ ಬ್ಲೆಸ್ಡ್, ನೀನು ಶಿವನ ಮಗಳೇ, ನೀನು ಇನ್ನೂ ಚೆನ್ನಾಗಾಗಿದೆ, ಇನ್ನೂ ಚೆನ್ನಾಗಾಗ್ಲಿ ಅಂತ ಇದ್ರು. ಈ ಸೀಸನ್ 21ರಲ್ಲಿ ಏನ್ ಗೆಲುವು ಆಗಿದೆ ಅಲ್ಲ, ವಿಜೇತ ಆಗಿದೆ ಅಲ್ಲ, ಈ ಇಡೀ ಒಂದು ವಿಜೇತ, ಇದೊಂದು ಗೆಲುವಿನ ಕೀರ್ತಿ, ಅದರ ಒಂದು ಕ್ರೆಡಿಟ್ ಯಾರ್ಯಾರಿಗೆ ಕೊಡೋಕೆ ಇಷ್ಟಪಡ್ತೀನಿ? ಮೊಟ್ಟ ಮೊದಲು ನನ್ನ ತಂದೆ ತಾಯಿಗೆ, ಆಮೇಲೆ ನನ್ನ ಪೂರ್ತಿ ಕರ್ನಾಟಕ ಜನತೆಗೆ. ಯಾಕೆಂದ್ರೆ ನನ್ನ ತಂದೆ ತಾಯಿ ಹೆಂಗೆ ಗುರುಗಳು, ನನ್ನ ಸಂಗೀತ ಗುರುಗಳು ಆಗಿದ್ದಾರೆ, ಪೂರ್ತಿ ಕರ್ನಾಟಕ ಜನತೆಯಿಂದ ಅವರ ಪ್ರೀತಿ, ಆಶೀರ್ವಾದ, ವೋಟ್ ನಿಂದ ನಾನು ಗೆಲ್ಲಿದ್ದೇನೆ ಅಂತ ಅನ್ಸುತ್ತೆ. ಆಮೇಲೆ ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಜಿ ಕನ್ನಡ ಸರಿಗಮಪಕ್ಕೆ ಬಹಳ ಥ್ಯಾಂಕ್ ಯು. ಮತ್ತೆ ಮುಂದಿನ ನಿಮ್ಮ ಸಂಗೀತದ ಪಯಣ ಮತ್ತು ಶಿಕ್ಷಣದ ಪಯಣ ಹೆಂಗೆ? ಶಿಕ್ಷಣ ಮಾಡೋದಿದೆ, ನನಗೆ BA ಮ್ಯೂಸಿಕ್ PhD ಮಾಡೋದಿದೆ. ಆಮೇಲೆ ಸಂಗೀತದಲ್ಲಿ ಇನ್ನೂ ಒಳ್ಳೆ ದೊಡ್ಡ ವೇದಿಕೆ ಮೇಲೆ ಹಾಡ್ಬೇಕಂತ ಇಚ್ಛೆ ಇದೆ. ಶಿವಾನಿ ಸ್ವಾಮಿ ಅವರು ಬೀದರ್ನಿಂದ ಬೆಂಗಳೂರಿನವರೆಗೆ ಪ್ರಯಾಣದ ಬಗ್ಗೆ ಹೇಳೋದಾದ್ರೆ, ಆ ಒಂದು ಪ್ರಯಾಣ ಯಾವ ರೀತಿ ಇತ್ತು? ಬೀದರ್ನಿಂದ ಬೆಂಗಳೂರಿನವರೆಗೆ ಏನೇನು ಅಡೆತಡೆ ಬಹಳ ಆಗುತ್ತದೆ. ಯಾಕೆಂದ್ರೆ 6 ತಿಂಗಳ ಏನು ಸಂಪಾದನೆ ಇಲ್ಲದೆ ನಮ್ಮಪ್ಪ ನನ್ನ ಜೊತೆನೆ ಇದ್ರು. ಸೊ ಏನು ಇದ್ದಿಲ್ಲ, ನಮ್ ಕ್ಲಾಸಸ್, ನಮ್ ಪ್ರೋಗ್ರಾಮ್ಸ್ ಎಲ್ಲವನ್ನು ಸ್ಟಾಪ್ ಆಗಿತ್ತು. ಯಾಕೆಂದ್ರೆ ನಮ್ಮಪ್ಪ ನನ್ನ ಮಗಳಿಗಿಂತ ಏನ್ ಹೆಚ್ಚಿಗಿದೆ, ಮಗಳ ಜೊತೆನೆ ಇರ್ಬೇಕಂತ ಎಲ್ಲೂ ಸ್ಟಾಪ್ ಆಗಿತ್ತು. ಸೊ ಸ್ವಲ್ಪ ಇವಾಗ ಮುಂದೆ ನೋಡೋಣ, ಅವಕಾಶದ ಸುರಿಮಳೆ ಬರ್ಲಿ ಅಂತ ಕೇಳ್ಕೊತೀನಿ. ಸರಿಗಮಪದಲ್ಲಿ ಹೋದ್ಮೇಲೆ ಬಹಳ ಚೆನ್ನಾಗ್ ಅನಿಸ್ತು. ಯಾಕೆಂದ್ರೆ ನಂದೊಂದು ಕನಸಿತ್ತು, ಜಿ ಕನ್ನಡ ಸರಿಗಮಪದಲ್ಲಿ ವಿನ್ ಆಗ್ಬೇಕಂತ. ಆ ಕನಸು ಪೂರ್ತಿ ಆಯ್ತು. ಪ್ರತಿಯೊಂದು ಎಪಿಸೋಡ್ ನಂದು ಸ್ಪೆಷಲ್ ಆಗಿತ್ತು. ಸ್ಪೆಷಲಿ ನನ್ನ ಫ್ಯಾಮಿಲಿ ರೌಂಡ್ ಅಲ್ಲಿ ನಮ್ಮಪ್ಪ ನಮ್ಮ ವಿಜಯ್ ಪ್ರಕಾಶ್ ಸರ್ ಜೊತೆ ಹಾಡಿದ್ದು ಬಹಳ ಸ್ಪೆಷಲ್. ಆಮೇಲೆ ನಮ್ಮ ಬೀದರಿನ ಹುಡುಗಿ, ನಮ್ಮ ಬೀದರಿನ ಮಗಳು ಅಂತ ನಮ್ಮ ಬೀದರ್ದವರು ನಮ್ಗೆ ಬಹಳನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೀದರ್ದವರೇ ಇಲ್ಲ, ಈ ಕಲೆ ಪೂರ್ತಿ ಕರ್ನಾಟಕ ಜನತೆನೇ ನನಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಈ ಒಂದು ಮೆರವಣಿಗೆ ನಮ್ಮ ರಘು ಮಾಮ ಅವರು ಮತ್ತೆ ಎಲ್ಲರೂ ನನ್ನ ಅಭಿಮಾನಿಗಳು, ನನ್ನ ಮಾಮವರಾಗಿರ್ತಕ್ಕಂಥ ರಾಜು ಮಾಮ ಅವರು ಎಲ್ಲರೂ ಕಲ್ತಿ ಒಂದು ವಿಜೃಂಭಣೆಯಿಂದ ನನಗೆ ಈ ಒಂದು ವೆಲ್ಕಮ್ ಮಾಡಿದ್ರು, ಸ್ವಾಗತ ಮಾಡ್ತಾ ಇದ್ದಾರೆ. ಬಹಳ ಖುಷಿ. ಅರ್ಜುನ್ ಜನ